ಹಾಯ್ ನಮಸ್ತೆ. ನಾನು ನಿಮ್ಮ ಸವಿತಾ ಗೌಡ. ಇವತ್ತು ನಾನು ಯಾವುದ್ರ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ ನಿಮ್ಮ ತಮ್ಲೈನ್ ನೋಡೇ ಗೊತ್ತಾಗತ್ತೆ. ಪ್ರೆಗ್ನೆನ್ಸಿ ಅಂದರೆ ಯಾರೂ ನೆಗ್ಲಿಜೆನ್ಸಿ ಮಾಡಬಾರ್ದು. ನನ್ನ ವಿಷಯದಲ್ಲಾಗಿದ್ದು ನಾನು ಇದೇ ಆಗಿದ್ದರಿಂದ ನನ್ನ ಪ್ರೆಗ್ನೆನ್ಸಿಲಿ ನಾನು ಯಾವ ಥರ ಸಫರ್ ಪಟ್ಟೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೇನೆ. ನನಗೆ ಪ್ರೆಗ್ನೆನ್ಸಿ ಅಂತ ಯಾವಾಗ ಕನ್ಫರ್ಮ್ ಆಯಿತು, 1 ಮಂತ್ದು 3 ಡೇಸ್ಗೆ ನಾನು ಕನ್ಫರ್ಮ್ ಆಗಿದೆ. ಆಲ್ರೆಡಿ ನನಗೊಂದು ಅಬಾರ್ಷನ್ ಆಗಿರೋದ್ರಿಂದ 1 ಮಂತ್ 3 ಡೇಸಿಗೆ ನನಗೆ ಕನ್ಫರ್ಮ್ ಆಯಿತು ನನ್ನ ಪ್ರೆಗ್ನೆನ್ಸಿ ಅಂತ. ನಾನು ಯಾವಾಗ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಯ್ತಲ್ಲ ಅವತ್ತಿಂದ ನನಗೆ ವಾಮಿಟ್ ಸ್ಟಾರ್ಟ್ ಆಗಿದ್ದು ಅಪ್ ಟು ಡೆಲಿವರಿ ಆಗಿ 2 ಮಂತ್ಸ್ ತನಕ ನನಗೆ ವಾಮಿಟ್ ಇತ್ತು. ನಾನು ಮಾಡಿರೋ ತಪ್ಪನ್ನು ನೀವು ಯಾರೂ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನಾನು ಏನು ತಪ್ಪು ಮಾಡಿದೆ ಅಂದರೆ, ನಾನು ಯಾವಾಗ ಪ್ರೆಗ್ನೆನ್ಸಿ ಅಂತ ನನಗೆ ಕನ್ಫರ್ಮ್ ಆಯಿತು ಆವಾಗ ನನಗಿವಾಗ ವಾಮಿಟ್ ಬರುತ್ತೆ ಬಂದಂಗಾಗತ್ತೆ, ಇದೇ ಭ್ರಮೆಲೇ ಇದ್ದೆ ನಾನು. ಏನಾದರೂ ತಿಂದರೆ ಬರುತ್ತೇನೋ ನನ್ನ ಥಾಟೆಲ್ಲ ಆ ಕಡೆನೇ ಇರ್ತಿತ್ತು, ವಾಮಿಟ್ ಕಡೆನೇ ಇರ್ತಿತ್ತು. ಇವಾಗ ಬರುತ್ತೆ ನನಗೆ ವಾಮಿಟ್ಟು. ನಾನು ಇವಾಗ ಎಳ್ನೀರು ಕುಡಿದ್ರೆ ವಾಮಿಟ್ ಬರ್ತಿತ್ತು, ನೀರು ಕುಡಿದ್ರೆ ವಾಮಿಟ್ ಬರ್ತಿತ್ತು. ಊಟ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ರೈಸ್ ವಿಶಿಲಂತೂ ಕೇಳಿದ್ರೆ ಆಗ್ತಾಯಿರಲಿಲ್ಲ. ನಾನ್ ವೆಜ್ ತಿನ್ನೋದು ನಾವು, ನಾನ್ ವೆಜ್ ಸ್ಮೆಲ್ಲು, ಎಗ್ ಸ್ಮೆಲ್ಲು ಏನೂ ಆಗ್ತಾಯಿರಲಿಲ್ಲ. ಮಂತ್ 3 ಡೇಸ್ಗೆ ನನಗಿದು ಸ್ಟಾರ್ಟ್ ಆಗಿರೋ ಪ್ರಾಬ್ಲಮ್. ನಾನು ಮಾಡಿರೋ ತಪ್ಪನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ಳೋದು. ಯಾಕಂತಂದರೆ ವಾಮಿಟ್ ಬರುತ್ತೆ ಸಹಜ, ಪ್ರೆಗ್ನೆನ್ಸಿಗೆ ವಾಮಿಟ್ ಬರೋದು ಕಾಮನ್, ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಏನು ಮಾಡಬೇಕು ಅಂದರೆ ವಾಮಿಟ್ ಕಡೆ ನಾವು ನೆಗ್ಲಿಜೆನ್ಸಿ ಮಾಡಬೇಕು. ನಾವು ಒಂದು ವೇಳೆ ಪ್ರೆಗ್ನೆಂಟ್ ಆಗದೇ ಇದ್ದಾಗ ಯಾವ ರೀತಿ ನಮ್ಗೆ ವಾಮಿಟ್ ಬಂದರೆ, ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಆವಾಗ ವಾಮಿಟ್ ಬರುತ್ತೆ. ನಾವೇನು ಮಾಡ್ತೀವಿ, ಸುಮ್ಮನೆ ವಾಮಿಟ್ ಬರಬಾರ್ದು ಅಂತ ಸುಮ್ಮನೆ ಮಲ್ಕೊಂಡು ಲಕ್ಷಣ ಇರಲ್ಲ. ಆಮೇಲೆ ಸ್ವಲ್ಪ ನಾವು ಅದ್ರ ಕಡೆ ನಮ್ಮ ಕಲ್ಪನೆ ಇರಲ್ಲ. ಆಮೇಲೆ ಬಂದು ಏನು ಮಾಡ್ತೀವಿ, ಊಟ ಮಾಡ್ತೀವಿ, ತಿಂಡಿ ತಿಂತೀವಿ. ಕಾಮನ್ ನಮ್ಮ ಡೈಲಿ ಯಾವ ರೂಟೀನ್ ಹೋಗುತ್ತೋ ಅದೇ ಥರ ಮಾಡ್ತೀವಿ. ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲೂ ನಾನು ಅದೇ ಥರ ಮಾಡಬೇಕು ನಾವು ಅನ್ನೋದು ನನ್ನ ಕಲ್ಪನೆ. ಯಾಕಂತಂದರೆ ವಾಮಿಟ್ ಬರುತ್ತೆ ಅನ್ನೋದ್ರಿಂದನೇ ನಮಗದು ಬರೋದು. ಇಲ್ಲ ಅಂತಂದರೆ ನಮಗದು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನಾನು ಹಾಗೂ ಅನ್ಕೊತಾನೇ ಇದ್ದೆ, ಅಯ್ಯೋ ಇವಾಗ ಮಾಡಬಾರ್ದು, ವಾಮಿಟ್ ಬರಬಾರ್ದು ಅಂತ. ಪ್ರತಿ ಟೈಮ್ನಲ್ಲೂ ಅಪ್ ಟು ಡೆಲಿವರಿ ತನೂ ನನಗೆ ವಾಮಿಟ್ ಬರ್ತಾಯಿತ್ತು. ನಾವು ಫಸ್ಟ್ ಮಾಡಿರೋ ತಪ್ಪ ಅದೇ. ನಾವು ವಾಮಿಟ್ ಕಡೆನೇ ಇವಾಗ ಈ ಸ್ಮೆಲ್ ತಿಂದರೆ ವಾಮಿಟ್ ಬರುತ್ತೆ, ನಮ್ಗೆ ಈ ಸ್ಮೆಲ್ ನೋಡಿದ್ರೆ ವಾಮಿಟ್ ಬರುತ್ತೆ, ಹೊರಗಡೆ ಹೋದರೆ ವಾಮಿಟ್ ಬರುತ್ತೆ ಅಂತ ನಾವು ಮಾಡಿರೋ ತಪ್ಪು ಇದು. ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟು. ಇನ್ನೂ ಒಂದೇನಂತಂದರೆ ಪ್ರೆಗ್ನೆನ್ಸಿಲಿ ನಾವು ಜಾಸ್ತಿ ಹೊತ್ತು ನಾವು ಕುಡಿಯೋದು, ಸ್ವಲ್ಪ ಲಿಕ್ವಿಡ್ ಅಂಶ, ಹಾಲು, ಮೊಸರು ಈ ಥರದನ್ನು ತೊಗೊತಾ ಇರಬೇಕು. ಅದು ತೊಗೊಂಡಾಗ ಅದು ವಾಮಿಟ್ಟು ಬರುತ್ತೆ ಅಂತ ನಾವು ಅಂದ್ಕೊತೀವಿ, ಬಟ್ ಅದು ಬರಲ್ಲ. ನೀವು ಟೆಸ್ಟ್ ಮಾಡಿ ನೋಡಿ, ಅದು ಬರಲ್ಲ ವಾಮಿಟ್ಟು. ನಾವು ಯಾವಾಗ ಅದು ಕುಡಿದ್ರೆ ಬರುತ್ತೆ, ಇದು ತಿಂದರೆ ಬರುತ್ತೆ ಅಂತೀವಲ್ಲ, ಅವಾಗೆ ಬಂದೇ ಬರುತ್ತೆ. ನಾನು ಅಪ್ ಟು ಡೆಲಿವರಿ ಆಗಿ 2 ಮಂತ್ ತನಕ ವಾಮಿಟ್ ಮಾಡಿದ್ದೆ. ಫಸ್ಟು ನನಗೆ 3 ಡೇಸ್ಗೆ ಗೊತ್ತಾಯಿತು, ಕನ್ಫರ್ಮ್ ಆಯಿತು. ಆಮೇಲೆ ಮೆಡಿಸನ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನಗೇನು ತಿಂದರೂ ವಾಮಿಟ್ ನಿಲ್ತಾ ಇರಲಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ, ನೀವು ಹೇಳಿದರೆ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ನಾನು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗ ನಾನು 59 ಇದ್ದೆ ವೇಟ್. 59 ಇದ್ದೆ ವೇಟು. ಅಪ್ ಟು ಡೆಲಿವರಿ ಆದಮೇಲೆ, ಆಫ್ಟರ್ ಡೆಲಿವರಿಲಿ 32 kg ಇದ್ದೆ. ನಂಬಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿರೋ ತಪ್ಪನ್ನು ನೀವು ಯಾರೂ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಾನು ಯಾವ ರೀತಿ ಸಫರ್ ಪಟ್ಟೆ ಅಂತ ಹೇಳ್ತೀನಿ. ಇನ್ನು ಒಂದೇನು ಮಾಡ್ತೀವಿ, ನಾವು ಪ್ರೆಗ್ನೆಂಟ್ ಆದ ತಕ್ಷಣ ರೆಸ್ಟ್ ಮಾಡಬೇಕು. ನಾವು ಪ್ರೆಗ್ನೆಂಟು ರೆಸ್ಟ್ ಮಾಡಬೇಕು, ಮಲ್ಕೋಬೇಕು, ಏನೂ ಮಾಡಬಾರ್ದು. ಆ ಥರ ನಾವು ಆ ಕಲ್ಪನೆಗೆ ಇರಬಾರ್ದು ಅಂತ ನನ್ನ ಮೈಂಡಲ್ಲಿ. ಆ ಥರ ಕಲ್ಪನೆಗೆ ನಾವು ಇರಬಾರ್ದು. ನಾವು ಪ್ರೆಗ್ನೆನ್ಸಿ ಅನ್ನೋದು ನಮ್ಮ ಮೈಂಡಿಗೆ ಗೊತ್ತಿರಬೇಕು, ಬಟ್ ಹೊರಗೆ ಪ್ರಪಂಚಕ್ಕೆ ನಾವು ಪ್ರೆಗ್ನೆನ್ಸಿ ಥರ ಇರಬಾರ್ದು. ಮಾಮೂಲಿ ನಾವು ಯಾವ ರೀತಿ ಇರ್ತೀರೋ ಅದೇ ಥರನೇ ಇರಬೇಕು. ಎಲ್ಲ ಫಂಕ್ಷನ್ ಅಟೆಂಡ್ ಮಾಡಬೇಕು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಮಾಮೂಲಿ ಎಲ್ಲದನ್ನು ಮಾಡ್ತಾ ಇರಬೇಕು. ಆವಾಗ ಮಾತ್ರ ನಾವು ಸಕ್ಸಸ್ ಆಗಿರೋಕ್ಕೆ ಸಾಧ್ಯ ಅನ್ಕೊತೀನಿ. ನನ್ನ ಥರನೇ ಎಷ್ಟು ಹೆಣ್ಮಕ್ಳು ಈ ಥರ ಸಫರ್ ಪಟ್ಟಿದ್ದಾರೆ. ನಾನು ಇರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು 6 ಮಂತ್ ತನಕ ನಾನು ಓಕೆ ಓಡಾಡ್ತಿದ್ದೆ, ಹಾಸಿಗೆ ಮೇಲೆ ಇರ್ತಿದ್ದೆ, ಹೋಗ್ತೇ ಬರ್ತಿದ್ದೆ. 6 ಮಂತ್ ನಂತರ ಯಾರೂ ನಾನು ಇರ್ತೀನಿ ಅಂತ ಅಂದ್ಕೊಂಡೇ ಇಲ್ಲ. ಇದು ನಾನು ಹೇಳ್ತಿರೋ ಅಂತ ನಿಜವಾದದ್ದು. ಯಾಕಂತಂದರೆ ನನ್ನ ಸಿಚುವೇಶನು ಆ ಮಟ್ಟಿಗಿತ್ತು. ನಾನು ಔಷಧಿ ಮಾಡ್ತಿರುವಂಥ ಹಾಸ್ಪಿಟ್ಲಿಗೆ ಹೋಗುವಂಥ ಲೋಕಲ್ ಹಾಸ್ಪಿಟ್ಲಲ್ಲಿ ನನಗೆ ಆಗಲ್ಲ,
ನಿಮ್ಮ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಆಗಲ್ಲ ಅಂತಲೇ ನನಗೆ ಕಳಿಸಿದ್ರು. ನನಗೆ ಅಯ್ಯೋ ಇವ್ರು ಈ ಥರ ಹೇಳಿಬಿಟ್ರಲ್ಲ ಡಾಕ್ಟ್ರು, ಹಾಗಾದರೆ ನಾನು ಇರಲ್ವೇನೋ ನನ್ನ ಮೈಂಡಲ್ಲಿ ಬಂದುಬಿಡ್ತು ಆಲ್ರೆಡಿ. ನಾನು ಇರಲ್ಲ, ನನ್ನ ಮಗು ಒಂದು ಚೆನ್ನಾಗಿ ಬರಲಿ, ನನ್ನ ಮಗು ಒಂದು ಚೆನ್ನಾಗಿರಬೇಕು ಅಂತ. ನನಗೆ 7 ಮಂತಿಗೆ ಸ್ಟಾರ್ಟಿಂಗಲ್ಲೇ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದೆ. ಡೆಲಿವರಿ ಆಗಿ 2 ಮಂತ್ ತನಕ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ. ಡೆಲಿವರಿ ಆಗಿ 2 ಮಂತ್ ತನಕ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದೆ. ಆವಾಗ ನಾನು ಹೇಗಿದ್ದೆ ಅಂದರೆ ಈ ಥರ ಇಲ್ಲವೇ ಇಲ್ಲ. ನಾನು ನೋಡಿದರೆ ಎಷ್ಟೋ ಜನ ಗುರ್ತು ಹಿಡಿತಾನೆ ಇರಲಿಲ್ಲ. ನಾನು ಇವಾಗ ಇಷ್ಟು ಫ್ಯಾಟ್ ಇರೋದು 32 kg ಇದ್ದೆ ನಾನು ಡೆಲಿವರಿಲಿ. 32 ಅಂದರೆ 2 ನನ್ನ ಮಗ, 30 ನಾನು, ಸೇರಿ 32 ವೇಟ್ ಇದ್ವಿ ನಾವು, ಅಷ್ಟೇ ಇರೋದು. ಡೆಲಿವರಿ ಆಗಿ ಒಂದು 6 ಮಂತ್ ತನಕ ನಾನು ಮೆಡಿಸನಲ್ಲೇ ಇದ್ದೆ. ನನ್ನ ನಾರ್ಮಲ್ ಆಗಿದ್ದು, ನನ್ನ ಮಗಂದು ಏನೂ ಪ್ರಾಬ್ಲಮ್ ಇರಲಿಲ್ಲ. ವೇಟ್ ಸ್ವಲ್ಪ ಕಡಿಮೆ ಇತ್ತು, ಒಂದು 2 kg ಆಗಿತ್ತು. ಓಕೆ, ನಾನು ಏನೋ ಅವನದೇನೋ ಪ್ರಾಬ್ಲಮ್ ಇರಲಿಲ್ಲ, ಪ್ರಾಬ್ಲಮ್ ಎಲ್ಲ ನನ್ನದೇ ಇತ್ತು. ಬಟ್ ಯಾಕೆ ಈ ಥರ ಆಯಿತು ಅಂತ, ಆಮೇಲೆ ಹಾಸ್ಪಿಟ್ಲಲ್ಲಿ ಎಲ್ಲ ಟೆಸ್ಟು ಮಾಡಿದರು, ಏನೂ ಪ್ರಾಬ್ಲಮ್ ಇಲ್ಲ. ಬ್ಲಡ್ ರಿಪೋರ್ಟ್ ನೋಡಿದ್ರೆ ಏನೂ ಪ್ರಾಬ್ಲಮ್ ಏನೂ ಇರ್ತಾಯಿರಲಿಲ್ಲ. HB ಕಡಿಮೆ ಇತ್ತು, ನನಗೆ 6.5 ಇತ್ತು HB. ಎಷ್ಟು ಕಡಿಮೆ ಇತ್ತು ಅಂತ ನೀವೇ ಥಿಂಕ್ ಮಾಡಿ. ಯಾಕಂದರೆ ವಾಮಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ನಾನು ಈ ಥರ ಸಫರ್ ಪಡ್ತಾ ಇರಲಿಲ್ಲ. ಎಲ್ಲರಿಗೂ ಹೇಳೋದಷ್ಟೇ, ನಂತರ ಯಾರು ಸಫರ್ ಪಡಬಾರ್ದು. ಅಂದರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆದರೂ ಓಕೆ, ಮನೆಯವರು ಹೇಳ್ತಾರೆ ಊಟ ಮಾಡು, ತಿಂಡಿ ತಿನ್ನು ಅಂತ ಎಲ್ಲ ಹೇಳ್ತಾರೆ. ನಾವು ಅವ್ರಿಗೆ ಬೈದು ಸುಮ್ಮನೆ ಕುಂದರ್ಸ್ತೀವಿ, ನಮಗೆ ಕಷ್ಟ ಆಗ್ತಾಯಿದೆ, ನಿಮಗೇನು ಗೊತ್ತು ಅಂತ. ಬಟ್ ಅವ್ರು ಹೇಳ್ತಾ ಇರೋ ಮಾತು ಇವತ್ತು ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ನಾನು ಅವತ್ತು ಚೆನ್ನಾಗಿ ತಿಂಡಿ ಎಲ್ಲ ತಿಂದಿದ್ರೆ ನನ್ನ ಮಗ ಇಷ್ಟು ವೀಕ್ ಇರ್ತಾ ಇರಲಿಲ್ಲ. ಇವಾಗ ಅವನು ವೀಕ್ ಇದ್ದಾನೆ, ಇವಾಗ ನಾನು ಸರಿ ಇದ್ದೀನಿ. ಅವನು ಹುಟ್ಟುವಾಗ ಎಷ್ಟು kg ಇದ್ನೋ ಅದ್ರ ಡಬಲ್ ಆಗ್ತಾ ಇದ್ದಾನೆ. ಬಿಟ್ಟರೆ ಹೆಲ್ತ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಅಷ್ಟಾದಮೇಲೆ ನನಗೆ 7 ಮಂತಿಗೆ ನಾವು ಲೋಕಲ್ ಹಾಸ್ಪಿಟ್ಲ್ ಬಿಟ್ಟು ಮಣಿಪಾಲ್ ಕಸ್ತೂರಬಾ ಹಾಸ್ಪಿಟ್ಲಲ್ಲೇ ನಾನು ಅಡ್ಮಿಟ್ ಇದ್ದೆ. ಅಲ್ಲಿ 7, 8, 9 ಮತ್ತು ಡೆಲಿವರಿ ಆಫ್ಟರ್ 2 ಮಂತ್ಸು ಅಂತಂದರೆ, ಡೆಲಿವರಿ ಆದ ತಕ್ಷಣ ಒಂದು 15 ಡೇಸು ಕಳಿಸಿದ್ರು ಮನೆಗೆ. ಆಮೇಲೆ ಮತ್ತೆ ಹೋಗಿ ಮತ್ತೆ 1 ಮಂತು ಅಡ್ಮಿಟ್ ಇದ್ದೆ ನಾನು. 3 ರಿಂದ 3.5 ತಿಂಗಳು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದೆ ನಾನು. ಯಾಕೆಂದ್ರೆ ನಾನು ಸ್ಟಾರ್ಟಿಂಗ್ ಮಾಡ್ಕೊಂಡಿರುವಂತಹ ಎಡವಟ್ಟಿಂದ ಕೊನೆ ತನೂ ಸಫರ್ ಪಟ್ಟೆ ನಾನು. ನೆಕ್ಸ್ಟು ಯಾವ ರೀತಿ ನನ್ನ ಡೆಲಿವರಿ ಆಯಿತು, ಎಷ್ಟು ಖರ್ಚಾಯಿತು, ಏನೇನು ಮೆಡಿಸನ್ ಮಾಡಿದರು, ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ತಪ್ಪನ್ನು ಯಾರೂ ಮಾಡದೇ ಇರೋ ಥರ ನಾವು ಹೆಣ್ಮಕ್ಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ನಮ್ಮ ಕೇರನ್ನು ನಾವೇ ತೊಗೋಬೇಕು. ಇದು ನಾನು ಹೇಳ್ತಾ ಇರೋದು. ನೆಕ್ಸ್ಟು ಮುಂದಿನ ವಿಡಿಯೋ. ಆಮೇಲೆ ಹಾಸ್ಪಿಟ್ಲಲ್ಲಿ ಎಲ್ಲ ಟೆಸ್ಟು ಮಾಡಿದರು, ಏನೂ ಪ್ರಾಬ್ಲಮ್ ಇಲ್ಲ. ಬ್ಲಡ್ ರಿಪೋರ್ಟ್ ನೋಡಿದ್ರೆ ಏನೂ ಪ್ರಾಬ್ಲಮ್ ಏನೂ ಇರ್ತಾಯಿರಲಿಲ್ಲ. HB ಕಡಿಮೆ ಇತ್ತು, ನನಗೆ 6.5 ಇತ್ತು HB. ಎಷ್ಟು ಕಡಿಮೆ ಇತ್ತು ಅಂತ ನೀವೇ ಥಿಂಕ್ ಮಾಡಿ. ಯಾಕಂದರೆ ವಾಮಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ನಾನು ಈ ಥರ ಸಫರ್ ಪಡ್ತಾ ಇರಲಿಲ್ಲ. ಎಲ್ಲರಿಗೂ ಹೇಳೋದಷ್ಟೇ, ನಂತರ ಯಾರು ಸಫರ್ ಪಡಬಾರ್ದು. ಅಂದರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆದರೂ ಓಕೆ, ಮನೆಯವರು ಹೇಳ್ತಾರೆ ಊಟ ಮಾಡು, ತಿಂಡಿ ತಿನ್ನು ಅಂತ ಎಲ್ಲ ಹೇಳ್ತಾರೆ. ನಾವು ಅವ್ರಿಗೆ ಬೈದು ಸುಮ್ಮನೆ ಕುಂದರ್ಸ್ತೀವಿ, ನಮಗೆ ಕಷ್ಟ ಆಗ್ತಾಯಿದೆ, ನಿಮಗೇನು ಗೊತ್ತು ಅಂತ. ಬಟ್ ಅವ್ರು ಹೇಳ್ತಾ ಇರೋ ಮಾತು ಇವತ್ತು ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ನಾನು ಅವತ್ತು ಚೆನ್ನಾಗಿ ತಿಂಡಿ ಎಲ್ಲ ತಿಂದಿದ್ರೆ ನನ್ನ ಮಗ ಇಷ್ಟು ವೀಕ್ ಇರ್ತಾ ಇರಲಿಲ್ಲ. ಇವಾಗ ಅವನು ವೀಕ್ ಇದ್ದಾನೆ, ಇವಾಗ ನಾನು ಸರಿ ಇದ್ದೀನಿ. ಅವನು ಹುಟ್ಟುವಾಗ ಎಷ್ಟು kg ಇದ್ನೋ ಅದ್ರ ಡಬಲ್ ಆಗ್ತಾ ಇದ್ದಾನೆ. ಬಿಟ್ಟರೆ ಹೆಲ್ತ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಅಷ್ಟಾದಮೇಲೆ ನನಗೆ 7 ಮಂತಿಗೆ ನಾವು ಲೋಕಲ್ ಹಾಸ್ಪಿಟ್ಲ್ ಬಿಟ್ಟು ಮಣಿಪಾಲ್ ಕಸ್ತೂರಬಾ ಹಾಸ್ಪಿಟ್ಲಲ್ಲೇ ನಾನು ಅಡ್ಮಿಟ್ ಇದ್ದೆ. ಅಲ್ಲಿ 7, 8, 9 ಮತ್ತು ಡೆಲಿವರಿ ಆಫ್ಟರ್ 2 ಮಂತ್ಸು ಅಂತಂದರೆ, ಡೆಲಿವರಿ ಆದ ತಕ್ಷಣ ಒಂದು 15 ಡೇಸು ಕಳಿಸಿದ್ರು ಮನೆಗೆ. ಆಮೇಲೆ ಮತ್ತೆ ಹೋಗಿ ಮತ್ತೆ 1 ಮಂತು ಅಡ್ಮಿಟ್ ಇದ್ದೆ ನಾನು. 3 ರಿಂದ 3.5 ತಿಂಗಳು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದೆ ನಾನು. ಯಾಕೆಂದ್ರೆ ನಾನು ಸ್ಟಾರ್ಟಿಂಗ್ ಮಾಡ್ಕೊಂಡಿರುವಂತಹ ಎಡವಟ್ಟಿಂದ ಕೊನೆ ತನೂ ಸಫರ್ ಪಟ್ಟೆ ನಾನು. ನೆಕ್ಸ್ಟು ಯಾವ ರೀತಿ ನನ್ನ ಡೆಲಿವರಿ ಆಯಿತು, ಎಷ್ಟು ಖರ್ಚಾಯಿತು, ಏನೇನು ಮೆಡಿಸನ್ ಮಾಡಿದರು,
ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ತಪ್ಪನ್ನು ಯಾರೂ ಮಾಡದೇ ಇರೋ ಥರ ನಾವು ಹೆಣ್ಮಕ್ಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಮ ಕೇರನ್ನು ನಾವೇ ತೊಗೋಬೇಕು. ಇದು ನಾನು ಹೇಳ್ತಾ ಇರೋದು. ಮತ್ತು ನನಗೆ ನಾರ್ಮಲ್ ಆಯಿತು ಅಥವಾ ಸಿಸರಿನ್ ಆಯಿತು, ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಯಿತು, ನಾವು ಹೇಗೆ ರಿಕವರಿ ಆದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.